ಅಮ್ಮ ಇದೊಂದು ಏಯ್ತ್ ವಂಡರ್ ಅಂದರೆ ತಪ್ಪಾಗಲ್ಲ, ಎಂಟನೇ ಅದ್ಭುತ ಅನ್ಬೋದು. ಸಹಸ್ರ ಚಂಡಿಕಾಯಾಗ ಅದು ವೇಣುಗೋಪಾಲ್ ಅವ್ರು ಮಾಡ್ತಿದ್ದಾರೆ ಅಂತಿದ್ದಾರೆ. ವೇಣುಗೋಪಾಲ್ ಅವ್ರು ಮಾಡ್ತಾಯಿಲ್ಲ, ಸೌಭಾಗ್ಯ ವೇಣುಗೋಪಾಲ್ ಅವ್ರು ಮಾಡ್ತಾಯಿಲ್ಲ, ಆ ಭಗವಂತ ಅವ್ರ ಮೂಲಕ ನಡೆಸ್ತಾ ಇದ್ದಾನೆ ಅಷ್ಟೇ. ನಮ್ಮಲ್ಲಿ ಅಸಾಧ್ಯ ಸಾಧಕ ಸ್ವಾಮಿ ಅಂತ ಕರೀತಾರೆ. ಯಾರನ್ನ ಕರೀತಾರೆ ಅಂದರೆ ಆಂಜನೇಯನ ಕರೀತಾರೆ. ಆ ಅಸಾಧ್ಯ ಸಾಧಕವಾದ ಆಂಜನೇಯ ಸ್ವಾಮಿ ಇವ್ರಿಗೆ ಶಕ್ತಿ ಕೊಟ್ಟಿರಬೇಕು, ಭಕ್ತಿ ಕೊಟ್ಟಿರಬೇಕು, ಜ್ಞಾನ ಕೊಟ್ಟಿರಬೇಕು, ವೈರಾಗ್ಯನೂ ಕೊಟ್ಟಿರಬೇಕು. ಅದಕ್ಕೆ ನಮ್ಮೆಲ್ಲ ಸಂಕಲ್ಪ ಮಾಡುವಾಗ ಜ್ಞಾನ ಭಕ್ತಿ ವೈರಾಗ್ಯ ಅಹಮಿದಂ ಕರಿಷ್ಯೆ ಅಂತಾರೆ. ಇಷ್ಟು ದೊಡ್ಡ ಮಹಾ ಸಹಸ್ರ ಚಂಡಿಕಾ ಯೋಗನ ಮಾಡ್ತಕ್ಕಂಥದ್ದು ಭಾಳ ದುರ್ಲಭ ಅನ್ಬೋದು. ಪದಪುಂಜಗಳಲ್ಲಿ ಪದನೇ ಇಲ್ಲ ಇದನ್ನು ಬಣ್ಣಿಸೋದಕ್ಕೆ. ನಾನು ಬಂದು ಅಥವಾ ಒಂದು 2 ಗಂಟೆಗಳ ಕಾಲ ಇಲ್ಲಿದ್ದೆ. ಇಲ್ಲಿನ ವೈಬ್ಸು, ಇಲ್ಲಿನ ಎನರ್ಜಿ, ಇಲ್ಲಿನ ಪಾಸಿಟಿವಿಟಿ ನೋಡಿದ್ರೆ ನೀವು ಫೀಲ್ ಮಾಡ್ಬೋದು. ಆ ಯಾಗಶಾಲೆ ಹತ್ರ ಹೋಗಿ ನೋಡಿ. ಅಲ್ಲಿ ಒಳಗಡೆ ಪಂಚ ಉಟ್ಕೊಂಡಿದ್ರೆ ಮಾತ್ರ ಕಳಿಸ್ತಾರೆ, ಇಲ್ಲಾಂದರೆ ಈಚೆಯಿಂದನೇ ನೋಡಬೇಕು. ನೀವು ಅಷ್ಟು ದೂರದಲ್ಲಿಂದ ಕೂಡ ಆ ವೈಬ್ರೇಷನ್ನ ನೀವು ನೋಡ್ಬೋದು. ಅದರಿಂದ ಇದೊಂದು ಲೋಕ ಕಲ್ಯಾಣ. ಅದು ಕೂಡ ತನಗಾಗಿ ಮಾಡ್ಕೊಳ್ತಾರೆ ಕೆಲವರು, ತನ್ನ ಶ್ರೇಯಸ್ಸಿಗೆ, ತನ್ನ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಮಾಡ್ತಕ್ಕಂಥದ್ದನ್ನು ಪಕ್ಕದಲ್ಲಿ ಬಿಟ್ಟು ವೇಣುಗೋಪಾಲ್ ಅವರು, ನಾನು ಅವ್ರನ್ನ ಅವಾಗವಾಗ ಕರೆಯೋದಿಷ್ಟೇ, ಎಲ್ಲರೂ ಅಕ್ಷರ ಕಲಿಸ್ತಕ್ಕಂಥ ಇನ್ಸ್ಟಿಟ್ಯೂಟ್ ನಡೆಸ್ತಾರೆ. ಆದರೆ ನೀವು ಅಕ್ಷರದ ಜೊತೆಗೆ ಸಂಸ್ಕಾರನೂ ಕಲಿಸ್ತಕ್ಕಂಥ ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದ್ದೀರಾ. ಅದರಿಂದನೇ ನೀವು ಇವತ್ತು ದಿನೇ ಬೆಳೆದು ಉತ್ತರೋತ್ತರವಾಗಿ ಬೆಳೆದು ಇಷ್ಟು ಜನ ಋತ್ವಿಕರನ್ನ ಸೇರಿಸಿ ಈ ಯಾಗವನ್ನು ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಾರ್ಥಕ್ಕೋಸ್ಕರ. ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಓಕೆ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.